ಮತ್ತೊಂದ್ ಕಡೆ ಚಲುವರಾಯಸ್ವಾಮಿಗೆ ಹಾಗೆ ಹೇಳುವಂತ ಹಕ್ಕಿಲ್ಲ. ಹೈಕಮಾಂಡ್ ನಿರ್ಧಾರದಂತೆ ಸರ್ಕಾರ ನಡೀತಾ ಇದೆ. ಸಚಿವ ಆರ್.ವಿ. ದೇಶಪಾಂಡೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಅವರಿಗೆ ಹಾಗೆ ಹೇಳುವಂತ ಹಕ್ಕಿಲ್ಲ. ಅಂದ್ರೆ ಅವ್ರೇನೆಲ್ಲ ಮಾತನಾಡಿದ್ದಾರೆ, 37 ಜನರ ಅಂದ್ರೆ ಸಿಎಂ ಆಗಿರುವಂತವರು 80 ಜನ ಶಾಸಕರಿಗೆ ಸೂಚನೆಯನ್ನ ನೀಡಿದ್ದಾರೆ. ಈ ಎಲ್ಲ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಆರ್.ವಿ. ದೇಶಪಾಂಡೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿಗೆ ಹಾಗೆ ಹೇಳುವಂತ ಹಕ್ಕಿಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು. ಹೈಕಮಾಂಡ್ ನಿರ್ಧಾರದಂತೆ ಸರ್ಕಾರ ನಡೀತಾ ಇದೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ನಾವು ಸಿದ್ದರಾಮಯ್ಯ ಎಲ್ಲರೂ ಕೂಡ ಬದ್ಧರಾಗಿರಬೇಕು. ಚಲುವರಾಯಸ್ವಾಮಿಗೆ ದೇಶಪಾಂಡೆ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ, ಒಂದು ಮಾತು, ಚಲುವರಾಯಸ್ವಾಮಿಗೆ ಈ ಥರದ ಮಾತು ಹೇಳಲಿಕ್ಕೆ ಯಾವುದೂ ಥರದ ಒಂದು ಹಕ್ಕಿಲ್ಲ ನಾನು ಭಾವಿಸ್ತೇನೆ. ಯಾಕಂದರೆ ಈ ನಿರ್ಣಯ ನಮ್ಮ ಹೈಕಮಾಂಡ್ ಮತ್ತು ದೇವೇಗೌಡರು ಕೂಡ ಮಾಡಿದ್ದಾರೆ. ನೋಡಿ, ಒಂದು ಮಾತು, ಚಲುವರಾಯಸ್ವಾಮಿಗೆ ಈ ಥರದ ಮಾತು ಹೇಳಲಿಕ್ಕೆ ಯಾವುದೂ ಥರದ ಒಂದು ಹಕ್ಕಿಲ್ಲ ನಾನು ಭಾವಿಸ್ತೇನೆ. ಯಾಕಂದರೆ ಈ ನಿರ್ಣಯ ನಮ್ಮ ಹೈಕಮಾಂಡ್ ಮತ್ತು ದೇವೇಗೌಡರು ಕೂಡ ಮಾಡಿದ್ದಾರೆ. ನೋಡಿ, ಒಂದು ಮಾತು, ಚಲುವರಾಯಸ್ವಾಮಿಗೆ ಈ ಥರದ ಮಾತು ಹೇಳಲಿಕ್ಕೆ ಯಾವುದೂ ಥರದ ಒಂದು ಹಕ್ಕಿಲ್ಲ ನಾನು ಭಾವಿಸ್ತೇನೆ. ಯಾಕಂದರೆ ಈ ನಿರ್ಣಯ ನಮ್ಮ ಹೈಕಮಾಂಡ್ ಮತ್ತು ದೇವೇಗೌಡರು ಕೂಡ ಮಾಡಿ. ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.